ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುಗಳಕೋಡ ಕ್ರಾಸ್ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಡಿಕ್ಕಿಯ ಪರಿಣಾಮ ಬೈಕಿಗೆ ಬೆಂಕಿ ಹೊತ್ತಿಕೊಂಡಿದ್ದು, ಬೈಕ್ ಸವಾರ ನವೀನ್ ಗೋರ್ಕ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ನವೀನ್ ಗೋರ್ಕ್ ಅವರು ಮುಧೋಳ ನಗರದ ಪವಣಚುಕ್ಕಿ ಪ್ರದೇಶದ ನಿವಾಸಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಬಾದಾಮಿಯಿಂದ ಎಚ್ಚಿಲಕರಂಜಿ ಕಡೆಗೆ ಸಂಚರಿಸ್ತಾ ಇದ್ದ ಬಸ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಜರುಗಿದೆ ಎನ್ನಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಮುಧೋಳ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಮುಗಳಕೋಟದ ಗ್ರಾಮದಾಗ ಈ ಥರ ಒಂದು ಬಸ್ಸಿಗೆ ಹಾಸ್ಕಿಸಿಂದ ಡೈರೆಕ್ಟನ ಒಟ್ಟು ಗಾಡಿಗೆ ಬೆಂಕಿ ಹತ್ತೈತ್ರಿ. ಇವರು ಅಂಗವಿಕಲದಾರ ರೀ, ಎಲ್ಲಿ ಅವ್ರು ಅನ್ನೋದು ಏನೋ ಗೊತ್ತಿಲ್ಲ. ಈ ಥರ ಇವರು ಪಾಡಿಗೆ ಪೂರ ಬೆಂಕಿ ಹತ್ತೈತ್ರಿ. ಅರೇ ವಯಸ್ಸಿನ ಹೊಡೆದಾರು ಸ್ಪಾಟ್ನ್ಯಾಗನ ಪೂರ ಹಿಂಗೆ 3 ಗಾಡಿ ರಿಕ್ಷಾಕನ ಬೆಂಕಿ ಹತ್ತಿಸಿಂದ ಪೂರ ಇದಾಗೈತಿ. ಸ್ಪಾಟ್ನ ಇದಾಗೈತಿ, ಸ್ಪಾಟ್ ಔಟ್ ಆಗೈತ್ರಿ. ಬಸ್ ಐತ್ರಿ ಬಾದಾಮಿ ಇಂಚಲಕರಂಜಿ ರೀ, ಬಾದಾಮಿ ಇಂಚಲಕರಂಜಿ ನೋಡ್ರಿ. ಸ್ಪಾಟ್ ಹಾಸಿದ ಕೂಡಲೇ ಈ ಥರ ಸಮಸ್ಯೆ ಆಗೈತ್ರಿ. ಮುಗಳಕೋಡ್ರಿ, ಮುಗಳಕೋಡ ಕಮ್ಮ ತಿಂತಲ್ಲ ನೋಡ್ರಿ, ಈ ಥರ ಅವನಾಥ ಆಯ್ತು.